ಸೃಷ್ಟಿಯವರ ಯಾವ ರೀತಿ ನೋಡ್ತೀರಿ ಇದನ್ನ ಸಾವು ಸೆನ್ಸಿ ಆಗಿರೋದ್ರಿಂದ? ಸೊ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಟು ಆಲ್ ದ ಪೀಪಲ್ ಹಿಯರ್. ಈ CJP ಕಾಕ್ರೋಚ್ ಜನತಾ ಪಾರ್ಟಿಗೆ ಫೇಕ್ ಫಾಲೋವರ್ಸ್ ಆಗಿರಲಿ ನಿಜವಾದ ಫಾಲೋವರ್ಸ್ ಆಗಿರಲಿ ಯಾಕೆ ಇಷ್ಟೊಂದು ಪಾಪ್ಯುಲಾರಿಟಿ ಬಂತು? ದೇರ್ ಇಸ್ ಅ ವಾಯ್ಡ್, ನಮ್ಗೆ ರೆಪ್ರೆಸೆಂಟೇಷನ್ ಅನ್ನೋದಿಲ್ಲ. ಅಟ್ಲೀಸ್ಟ್ ದೇರ್ ಇಸ್ ಒನ್ ಹೋಪ್ ಅಂತ ನಾವು ಇದಕ್ಕೆ ಫಾಲೋ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಯೂತ್ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ವೈಲೆಂಟ್ ಆಗಿ ನಾವೇನು ಮಾಡಿಲ್ಲ, ಬಂದೂಕಿಂದು ಅದು ಇದು ಅಂತ ಎಲ್ಲ ಅಂತಿದಾರಲ್ಲ, ವೈಲೆನ್ಸ್ ಏನೂ ಇಲ್ಲ. ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಫ್ಲೈನ್ ಆಕ್ಟಿವೇಶನ್ ಆಗಿರೋದು ಯಮುನಾ ಕ್ಲೀನ್ ಅಪ್ ಮಾಡಿದ್ದಾರೆ ಹೋಗಿ. ಸೊ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅವರು ಒಂದಿಷ್ಟು ಪಾಯಿಂಟ್ಸು ಕೊಟ್ಟಿದ್ದಾರೆ. ಆ CJP ಈಗ ಕಾಕ್ರೋಚ್ ಜನತಾ ಪಾರ್ಟಿ ಯಾರು ಫೌಂಡ್ ಮಾಡಿದಾರಲ್ಲ ಅವರು ಫಾರ್ಮರ್ ಯಾವುದೋ ಬೇರೆ ಪೊಲಿಟಿಕಲ್ ಪಾರ್ಟಿಯಿಂದ ಇರ್ಬೋದು. ಬಟ್ ಅದು ಒಂದೇ ಅಲ್ಲ, ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ, ಐ ಆಮ್ ಕ್ರಾನಿಕಲಿ ಆನ್ಲೈನ್, ಆಸ್ ಎ ಜೆನ್ಸಿ ನಾನು ಆನ್ಲೈನ್ ಇದ್ದೇ ಇರ್ತೀನಿ. ನೋಡಿದ್ರೆ ಎಷ್ಟೊಂದು ಕಾಕ್ರೋಚ್ ಜನತಾ ಪಾರ್ಟಿ, ಇಂಡಿಯನ್ ಕಾಕ್ರೋಚ್ ಜನತಾ ಪಾರ್ಟಿ, ಕರ್ನಾಟಕ ಕಾಕ್ರೋಚ್ ಜನತಾ ಪಾರ್ಟಿ, ಮಹಾರಾಷ್ಟ್ರ ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಒಂದು ಸಿಂಬಲ್ ಆಗಿದೆ ಫಾರ್ ಹೋಪ್. ನಮಗೋಸ್ಕರ, ಜೆನ್ಜಿ ಯೂತ್ಗೋಸ್ಕರ ಆರ್ ಮಿಲೇನಿಯಲ್ಸ್ಗೋಸ್ಕರ ಏನು ಮಾಡ್ತಾ ಇದೆ ಸರ್ಕಾರ ಅಂತ ಕ್ವೆಶ್ಚನ್ ಮಾಡೋ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ನಾವು ಕ್ವೆಶ್ಚನ್ ಯಾಕೆ ಮಾಡಬಾರ್ದು ಆನ್ಲೈನ್ ಬಂದು? ನಮಗಾಗ್ತಾ ಇಲ್ಲ. ಈಗ ಮುಂಚೆ ಹಿಂದಿನ ಜನ್ರೇಷನಲ್ಲಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಬರಿತಾ ಇದ್ರು. ಅದಕ್ಕಿಂತ ಮುಂಚೆ ಆ ಫಾರ್ಮ್ ಇಲ್ಲದೆ ಇರುವಾಗ ಹೋಗಿ ಆನ್ ಗ್ರೌಂಡ್ ಕೇಳ್ತಾ ಇದ್ರು. ಈಗ ನಾವು ಓದಬೇಕು, ಕೆಲಸ ಮಾಡಬೇಕು, ಇಂಟರ್ನ್ಶಿಪ್ಸ್ ಮಾಡಬೇಕು, ಅದರೊಟ್ಟಿಗೆ ಇಷ್ಟೆಲ್ಲ ಮಾಡಾದ್ಮೇಲೂ ನಮ್ಗೆ ಕೆಲಸ ಸಿಗ್ತಾ ಇಲ್ಲ. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗ್ತಾ ಇದೆ. ಎಷ್ಟೊಂದು ಕಡೆ ನಮ್ಗೆ ರೆಪ್ರೆಸೆಂಟೇಷನ್ನೇ ಇಲ್ಲ. ಆ ರೆಪ್ರೆಸೆಂಟೇಷನ್ ಇಲ್ಲದೆ ಇರುವಾಗ ನಾವು ಬೇರೆ ಸ್ಕಿಲ್ಸ್ನೂ ಕಲಿತಾ ಆಚೆನೂ ಹೋಗಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಅಂದರೆ ಯಾಕೆ ಮಾಡಬೇಕು? ಆನ್ಲೈನಲ್ಲಿ ನಮ್ಗೆ ಪ್ಲಾಟ್ಫಾರ್ಮ್ ಇದೆ, ನಮ್ಗೆ ವಿಸಿಬಿಲಿಟಿ ಸಿಗ್ತಾ ಇದೆ.